ಬೀದರ್ ಜಿಲ್ಲಾ ಪೊಲೀಸರ ಭರ್ಜರಿ ಕಾರ್ಯಾಚರಣೆ, ಅಂತಾರಾಜ್ಯ ಕಳ್ಳರ ಬಂಧನ. ಇಬ್ಬರು ಅಂತಾರಾಜ್ಯ ಖದೀಮರ ಹೆಡೆಮುರಿ ಕಟ್ಟಿದ ಹುಮ್ನಾಬಾದ್ ಪೊಲೀಸರು 120 ಕಿಲೋಮೀಟರ್ ಚೇಸ್ ಮಾಡಿ ಕಳ್ಳರನ್ನ ಸೆರೆ ಹಿಡಿದಿದ್ದಾರೆ. ಸಿಪಿಐ ಸಂತೋಷ್ ತಟ್ಟೆಪಳ್ಳಿ ನೇತೃತ್ವದ ತಂಡ ಇದಾಗಿದೆ. ಮಹಾರಾಷ್ಟ್ರ ಹಾಗೂ ಕರ್ನಾಟಕ ರಾಜ್ಯದಲ್ಲಿ 55ಕ್ಕೂ ಹೆಚ್ಚು ಪ್ರಕರಣಗಳಲ್ಲಿ ಭಾಗಿಯಾಗಿದ್ದ ಖದೀಮರು ಮಹಾರಾಷ್ಟ್ರ ಹಾಗೂ ಕರ್ನಾಟಕದಲ್ಲಿ ಕಳ್ಳತನ, ದರೋಡೆ ಸೇರಿ ತಲಾ 25ಕ್ಕೂ ಅಧಿಕ ಪ್ರಕರಣಗಳಲ್ಲಿ ಭಾಗಿಯಾಗಿದ್ರು ಖದೀಮರು. ಬಂಧಿತ ಇಬ್ಬರು ಆರೋಪಿಗಳಿಂದ 54,74,000 ಮೌಲ್ಯದ ವಸ್ತುಗಳನ್ನ ಜಪ್ತಿ ಮಾಡಲಾಗಿದೆ. 42,75,000 ಮೌಲ್ಯದ 28.5 ತೊಲೆ ಬಂಗಾರ ಹಾಗೂ 44,000 ಮೌಲ್ಯದ 22 ತೊಲೆ ಬೆಳ್ಳಿ ಹಾಗೂ 5,80,000 ನಗದು ಹಣ ಜಪ್ತಿ ಮಾಡಲಾಗಿದೆ. 23 ಮೇ 2026 ಹುಮ್ನಾಬಾದ್ ಪಟ್ಟಣದಿಂದ ಶಿವನಗರ್ ಕಾಲೋನಿಯಲ್ಲಿ 3 ಮನೆ ಕಳ್ಳತನ ಪ್ರಕರಣಗಳು ಸೇರಿವೆ. ಮಾಸ್ಕ್ ಹಾಗೂ ಹ್ಯಾಂಡ್ ಗ್ಲೋವ್ಸ್, ಕಾಲಿಗೂ ಕೂಡ ಸಾಕ್ಸ್ ಹಾಕೊಂಡು ಕೃತ್ಯ ಎಸಗಿ ಪರಾರಿಯಾಗಿದ್ದಾರೆ ಖದೀಮರು ಓಡಾಡಿದಂತಹ ದೃಶ್ಯಗಳು ಸಿಸಿಟಿವಿಯಲ್ಲಿ ಸೆರೆಯಾಗಿವೆ. ಅದನ್ನು ನೀವು ನೋಡಬಹುದು. ಇನ್ನು ಮನೆಯಲ್ಲಿ ಯಾರು ಇಲ್ಲದಿರುವುದನ್ನ ಗಮನಿಸಿ 3 ಮನೆಗಳನ್ನ ಲೂಟಿ ಮಾಡಿದ್ದಾರೆ ಖದೀಮರು. ಶಂಕರ್ ರಾವ್, ಜಗನ್ನಾಥ್ ಎಂಬುವರನ್ನ ಮನೆ ಕಳ್ಳತನ ಮಾಡಿದ್ದ ಖದೀಮರು ಎಂದು ಗುರುತಿಸಲಾಗಿದೆ. ಕಳ್ಳತನಕ್ಕೆ ಸಂಬಂಧಪಟ್ಟಂತೆ ಕಾರ್ಯಾಚರಣೆಯನ್ನ ನಡೆಸಿ ಹುಮ್ನಾಬಾದ್ ಸಿಪಿಐರಿಂದ ಕಳ್ಳರನ್ನ ಬಂಧಿಸಲಾಗಿದೆ. ವಿಜಯಪುರದ ಇಂಡಿ ಮೂಲದ ಉಮೇಶ್ ಹಾಗೂ ಸೋಲಾಪುರ ಮೂಲದ ಹುಸೇನಿ ಗಾಯಕ್ವಾಡ್ ಬಂಧಿತರಾಗಿದ್ದಾರೆ. ಈ ಇಬ್ಬರ ಮೇಲೂ ಕೂಡ ಕರ್ನಾಟಕ, ಮಹಾರಾಷ್ಟ್ರದಲ್ಲಿ ಒಟ್ಟು 55ಕ್ಕೂ ಹೆಚ್ಚು ಕಳ್ಳತನ ಪ್ರಕರಣಗಳು ದಾಖಲಾಗಿವೆ. ಪೊಲೀಸರಿಂದ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿ ಎಸ್ಪಿ ಪ್ರದೀಪ್ ಗುಂಟಿ ಮಾಹಿತಿಯೊಂದನ್ನು ನೀಡಿದ್ದಾರೆ. ಮೇ 23ನೇ ತಾರೀಕು ಹುಮ್ನಾಬಾದ್ ಟೌನ್ ಅಲ್ಲಿ ಆಗಿದ್ದ ಒಂದು ಕಳ್ಳತನದಲ್ಲಿ ಒಂದೇ ಮನೆ ಹೌಸಿಂಗ್ ಕಾಂಪ್ಲೆಕ್ಸ್ ಅಲ್ಲಿ 4 ಮನೆಗಳಲ್ಲಿ ಕಳ್ಳತನ ಆಗಿರ್ತದೆ. ಅರ್ಲಿ ಮಾರ್ನಿಂಗ್ 3 ಗಂಟೆಗೆ ಇಬ್ಬರು ಮಾಸ್ಕ್ ಧರಿಸಿ ಕಳ್ಳತನ ಮಾಡಿರ್ತಾರೆ. ಸುಮಾರು 410 ಗ್ರಾಮ್ ಗೋಲ್ಡ್ ಪ್ಲಸ್ 7 lakhs ಇನ್ ಕ್ಯಾಶ್ ಅನ್ನ ಕಳುವು ಮಾಡಿರ್ತಾರೆ. ಆರೋಪಿಗಳ ಬಗ್ಗೆ ಯಾವುದೇ ಸುಳಿವು ಇರಲಿಲ್ಲ. ಇಬ್ಬರು ಕೈಗೆ ಮಾಸ್ಕ್, ಗ್ಲೌಸ್ ಪ್ಲಸ್ ಫೇಸ್ಗೆ ಮಾಸ್ಕ್ ಪ್ಲಸ್ ಸಾಕ್ಸ್ ಹಾಕೊಂಡು ಬಂದಿರ್ತಾರೆ. ಕೇವಲ ಒಂದೇ ಒಂದು ಕಡೆ CCTV ಫುಟೇಜ್ ಸಿಕ್ಕಿರ್ತದೆ. ಆ CCTV ಫುಟೇಜ್ ಫಾಲೋ ಮಾಡ್ಕೊಂಡು ಹೋದ್ರೂ ಯಾವುದೇ ಸುಳಿವು ಇರಲಿಲ್ಲ. ಆದರೆ ನಮ್ಮವರು ತಾಂತ್ರಿಕವಾಗಿ ಟೆಕ್ನಿಕಲ್ಲಿ ಕೇಸನ್ನು ಕ್ರ್ಯಾಕ್ ಮಾಡಿ ಇಬ್ಬರು ಆರೋಪಿಗಳನ್ನು ಪತ್ತೆ ಮಾಡಿ, ಒಬ್ಬರು ಬಿಜಾಪುರ್ಗೆ ಸೇರಿದ್ದ ಉಮೇಶ್ ಅಂತ ಪತ್ತೆ ಮಾಡಿದ್ದಾರೆ. ಇನ್ನೊಬ್ಬನು ಹುಸೇನಿ ಗೈಕ್ವಾಡ್ ಅಂತ ಸೋಲಾಪುರದವನಂತ ಪತ್ತೆ ಮಾಡಿದ್ದಾರೆ. ಸುಮಾರು 120 ಕಿಲೋಮೀಟರ್ ವ್ಯಕ್ತಿ ಎಲ್ಲಿದ್ದಾನೋ ಗೊತ್ತಾಯ್ತು, ಬಿಜಾಪುರ ಇಂಡಿ ಕಡೆ ಇದ್ದಾನಂತ. ಬಟ್ ಬೆಳಗಾವಿ ಕಡೆ ಮೂವ್ಮೆಂಟ್ ಮಾಡ್ಕೊಂಡು ಹೋಗ್ತಿರುವಾಗ ನಮ್ಮ ಇನ್ಸ್ಪೆಕ್ಟರು ಕಾರಲ್ಲಿ 120 ಕಿಲೋಮೀಟರ್ ಆ ವ್ಯಕ್ತಿಗೆ ಚೇಸ್ ಮಾಡಿ ಹಿಡಿದಿದ್ದಾರೆ. ಅದೇ ರೀತಿ ಹುಸೇನಿ ಗೈಕ್ವಾಡ್ ಅನ್ನೋನು ಕೂಡ ಸೋಲಾಪುರಲ್ಲಿ ಸುಮಾರು 25 HBT ಪ್ರಕರಣಗಳಲ್ಲಿ ಆರೋಪಿಯಾಗಿರ್ತಾನೆ. ಹ್ಯಾಬಿಟುವಲ್ ಆಫೆಂಡರ್ ಆಗಿರ್ತಾನೆ. ಆ ವ್ಯಕ್ತಿಯನ್ನು ಕೂಡ ಸೋಲಾಪುರ ಪೊಲೀಸರ ಸಹಾಯದಿಂದ ಹಿಡಿದಿದ್ದಾರೆ. ಹಿಡಿದು ಸುಮಾರು 285 ಗ್ರಾಮ್ಸ್ ಆಫ್ ಗೋಲ್ಡ್ ಅನ್ನ ರಿಕವರಿ ಮಾಡಿದ್ದಾರೆ. 5,80,000 ಕ್ಯಾಶ್ ಕೂಡ ರಿಕವರಿ ಮಾಡಿದ್ದಾರೆ. ಈ ಎಲ್ಲ ಪತ್ತೆ ಕಾರ್ಯಾಚರಣೆಯಲ್ಲಿ ಭಾಗವಹಿಸಿದ್ದ ಸಿಬ್ಬಂದಿ ಅಧಿಕಾರಿಗಳಿಗೂ ಕೂಡ ನಾನು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಹೌದು, ಅದೇ. ಎಸ್, ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು.